ದುಬಾರಿ ಸಾಕಾನೆ ಶಿಬಿರದಲ್ಲಿ ಎರಡು ಸಾಕಾನೆಗಳ ನಡುವಿನ ಕಾಳಗದ ಸಂದರ್ಭದಲ್ಲಿ ಒಂದು ಆನೆ ಸಾವನ್ನಪ್ಪಿತು, ಒಬ್ಬರು ಮಹಿಳೆ ಕೂಡ ಸಾವನ್ನಪ್ಪದಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇದಾದ ಬಳಿಕ ಆ ಸಾಕಾನೆಗಳು ಇರುವಂತಹ ಶಿಬಿರದಲ್ಲಿ ಹೇಗೆ ಕಾರ್ಯಾಚರಣೆಗಳಾಗ್ತಾ ಇದೆ, ಹೇಗೆ ಅಲ್ಲಿನ ಆನೆಗಳನ್ನು ನೋಡ್ಕೊಳ್ಳೋ ಕೆಲಸ ಆಗ್ತಾ ಇದೆ ಮತ್ತು ಸ್ಟ್ರೆಸ್ ಲೆವೆಲ್ ಅನ್ನೋದು ಆನೆಗಳಿಗೆ ನಿರಂತರವಾಗಿ ಹೇಗಿರುತ್ತೆ ಪ್ರವಾಸಿಗರ ನಿರಂತರ ಭೇಟಿಯಿಂದ ಅಂತ. ಯಾಕಂದರೆ ಯಾವುದೇ ಮಾನದಂಡ ಇಲ್ಲ ಅಲ್ಲಿ, ಇಂತಿಷ್ಟೇ ಪ್ರವಾಸಿಗರು ಒಂದು ದಿನಕ್ಕೆ ಬಿಡ್ತಾರೆ, ಪರ್ಮಿಷನ್ ಕೊಡ್ತಾರೆ ಅನ್ನೋದು. ಎಷ್ಟು ಜನ ಬರ್ತಾರೆ ಅಷ್ಟು ಜನರಿಗೂ ಕೂಡ ಆನೆಗಳ ಹತ್ರ ತೀರಾ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಅವಕ್ಕೆ ಸ್ನಾನ ಮಾಡಿಸೋದು, ಆಮೇಲೆ ತಿನ್ನಿಸೋದು, ಆ ಕೆಲಸಗಳೆಲ್ಲ ಆಗ್ತಾ ಇದೆ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನೈಜ ಸ್ಥಿತಿಗತಿಗಳ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ದುಬಾರಿ ಸಾಕಾನೆ ಶಿಬಿರದಲ್ಲಿವೆ 29 ಆನೆಗಳು. ಸಾಕಾನೆಗಳ ನಿರ್ವಹಣೆಯೇ ಸಿಬ್ಬಂದಿಗೆ ಕಷ್ಟ. ಪ್ರವಾಸಿಗರ ನಿಯಂತ್ರಿಸುವುದು ಸಿಬ್ಬಂದಿಗೆ ಹರಸಾಹಸ. ಹೌದು, ದುಬಾರಿ ಸಾಕಾನೆ ಶಿಬಿರದಲ್ಲಿ ಒಟ್ಟು 29 ಆನೆಗಳಿದ್ದು ಇಡೀ ಶಿಬಿರ ಆನೆಗಳಿಂದ ತುಂಬಿ ತುಳುಕುತ್ತಿದೆ. ಇದು ಇಲ್ಲಿನ ಸಿಬ್ಬಂದಿಗೆ ನಿರ್ವಹಣೆ ಮಾಡಲು ಕಷ್ಟ ಸಾಧ್ಯವಾಗುವಂತಹ ಸ್ಥಿತಿಗೆ ತಳ್ಳಿದೆ. ಅಷ್ಟು ಆನೆಗಳನ್ನ ನೋಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ದಿನದಿಂದ ದಿನಕ್ಕೆ ಏರುತ್ತಿರುವ ಸಾಕಾನೆಗಳ ಸಂಖ್ಯೆಯಿಂದ ಸೆರೆ ಹಿಡಿದ ನಂತರ ತರುವ ಆನೆಗಳಿಂದ ವಿಪರೀತ ಎನ್ನುವಷ್ಟು ಒತ್ತಡ ಶಿಬಿರದ ಮೇಲೆ ಸೃಷ್ಟಿಯಾಗ್ತಿದೆ. ಇದರ ಜೊತೆಗೆ 29 ಆನೆಗಳಿಗೆ ಕೇವಲ 4 ಮಾತ್ರ ಹೆಣ್ಣಾನೆಗಳಿವೆ. ಹೇಮಾವತಿ, ಶ್ರೀವಿದ್ಯಾ, ವಿಜಯ, ಕಾವೇರಿ ಎಂಬ ಹೆಣ್ಣಾನೆಗಳಿವೆ. ಮತ್ತೊಂದೆಡೆ ಈ ವರ್ಷ ಪ್ರವಾಸಿಗರ ಸಂಖ್ಯೆ ಕಳೆದ ವರ್ಷಕ್ಕಿಂತಲೂ ಹೆಚ್ಚಾಗಿ ಬರುತ್ತಿರುವುದರಿಂದ ನಿರ್ವಹಣೆ ಮಾಡಲು ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ಶಿಬಿರದ ಮೂಲಗಳು ತಿಳಿಸುತ್ತಿವೆ. ಕೊಡಗಿಗೆ ಆಗಮಿಸುವ ಲಕ್ಷಾಂತರ ಪ್ರವಾಸಿಗರು ದುಬಾರೆಗೆ ಭೇಟಿ ನೀಡಿ ಮನಬಂದಂತೆ ವರ್ತಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಕೆಲವೇ ಗಂಟೆಗಳಲ್ಲಿ ಆಗಮಿಸುವ ಪ್ರವಾಸಿಗರನ್ನ ನಿಯಂತ್ರಿಸುವುದು ಸಹ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕಷ್ಟ ಸಾಧ್ಯವಾಗಿ ಪರಿಣಮಿಸಿದೆ. ಬೆಳಗ್ಗೆಯೇ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಸಾಕಾನೆಗಳನ್ನ ನೋಡಲು ಮುಗಿ ಬೀಳುತ್ತಿರುತ್ತಾರೆ. ಇವೆಲ್ಲದರ ಜೊತೆಗೆ ಈ ವರ್ಷ ಬೇಸಿಗೆಯೂ ಅತಿಯಾಗಿದೆ. ವಿಪರೀತ ಎನ್ನುವಷ್ಟು ಧಗೆ ಆವರಿಸಿದೆ. ಹೆಚ್ಚು ಧಗೆಯ ಕಾರಣಕ್ಕೆ ಸಾಕಾನೆಗಳಿಗೂ ಹಿಂಸೆಯಾಗುತ್ತಿದೆ ಎಂದು ಅಲ್ಲಿನ ಶಿಬಿರದಲ್ಲಿ ಕಾರ್ಯನಿರ್ವಹಿಸುವ ಹೆಸರು ಬಹಿರಂಗಪಡಿಸಲು ಬಯಸದ ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ. ಇಷ್ಟೆಲ್ಲ ಒತ್ತಡದ ಮಧ್ಯೆ ವಾರಕ್ಕೆ 1 ದಿನ ರಜೆಯೂ ಶಿಬಿರಕ್ಕೆ ಇಲ್ಲ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ ಸೇರಿದಂತೆ ಬೇರೆಲ್ಲಾ ಕಡೆ ವಾರಕ್ಕೆ 1 ದಿನ ರಜೆ ಇದ್ರು, ಇಲ್ಲಿ ಮಾತ್ರ ಅದು ಜಾರಿಯಾಗಿಲ್ಲ. 2024ರಲ್ಲಿ 1 ದಿನ ರಜೆ ಜಾರಿ ಮಾಡಿದ್ರು, ನಂತರ ಅದನ್ನು ಅರ್ಧ ದಿನಕ್ಕೆ ಇಳಿಸಲಾಯಿತು. ಇದರಿಂದ ಶಿಬಿರದ ನಿರ್ವಹಣೆಯಲ್ಲಿಯೂ ಕಷ್ಟಕರವಾಗಿ ಪರಿಣಮಿಸಿದೆ. ವರ್ಷಕ್ಕೆ ಕನಿಷ್ಠ ಅಂದ್ರೂ 5 ಕೋಟಿಯಷ್ಟು ಆದಾಯ ದುಬಾರೆ ಸಾಕಾನೆ ಶಿಬಿರದಿಂದ ಬರ್ತಿದ್ದು, ಅದು ಕೊಡಗು ಪ್ರತಿಷ್ಠಾನಕ್ಕೆ ಹೋಗ್ತಿದೆ. ಆದರೆ ಪ್ರವಾಸಿಗರಿಗೆ ಅಗತ್ಯವಾಗಿ ಬೇಕಾದ ಸೌಕರ್ಯಗಳು ಸಮರ್ಪಕವಾಗಿ ಲಭಿಸುತ್ತಿಲ್ಲ ಎಂಬುದು ಪ್ರವಾಸಿಗರ ದೂರಾಗಿದೆ. ಪ್ರವಾಸಿಗರ ಪ್ರವೇಶವನ್ನ ಒಂದು ನಿರ್ದಿಷ್ಟ ಮಿತಿ ದಾಟಿದ ನಂತರ ಬಂದ್ ಮಾಡಬೇಕು ಎಂಬ ಒತ್ತಾಯವು ವನ್ಯಜೀವಿ ಪ್ರಿಯರಿಂದ ಕೇಳಿ ಬಂದಿದೆ. ಇನ್ನು ದುಬಾರೆ ಸಾಕಾನೆ ಶಿಬಿರದ ಮೇಲೆ ಬೀಳುತ್ತಿರುವ ಒತ್ತಡ ನಿಭಾಯಿಸಲು ಪ್ರವಾಸಿಗರ ಸಂಖ್ಯೆಯ ಮೇಲೆ ಮಿತಿ ಹೇರಬೇಕಿದೆ. ದುಬಾರೆ ಸಾಕಾನೆ ಶಿಬಿರಕ್ಕೆ ಯಾರೇ ಪ್ರವಾಸಿಗರು ಬಂದರೂ ಸಾಕಾನೆಗಳ ಹತ್ತಿರ ಹೋಗಿ ತಟ್ಟುವ ಚಪ್ಪಾಳೆ, ಹಾಕುವ ಕೇಕೆ ಅವುಗಳಿಗೆ ಕಿರಿಕಿರಿ ಉಂಟು ಮಾಡುತ್ತವೆ. ಸೆಲ್ವಿಗಾಗಿ ಸಾಕಾನೆ ಬಳಿ ಗುಂಪು ಗುಂಪಾಗಿ ಹೋಗಿ ಅದರ ಮೇಲೆ ನಿಲ್ಲುವುದರಿಂದ ಸಾಕಾನೆಗಳ ಮನಸ್ಥಿತಿಗಳ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಒಂದೊಂದು ಬಾರಿ ಸಾಕಾನೆಗಳು ಮೃಗಗಳಂತೆ ವರ್ತಿಸುವುದು ಸಹಜ ಎಂಬುದು ಪ್ರಾಣಿ ಪ್ರಿಯರ ಅಭಿಪ್ರಾಯ. ಒಟ್ನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಇರುವಂತಹ ಸುಮಾರು 29 ಸಾಕಾನೆಗಳನ್ನ ಅಲ್ಲಿನ ಮಾವುತರು, ಕಾವಾಡಿಗರು ನಿರ್ವಹಣೆ ಮಾಡಲು ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಇರುವುದರಿಂದ 2 ಜೀವಗಳು ಬಲಿಯಾಗಿವೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.